ಬಿಗ್ ಬಾಸ್ ಕನ್ನಡ ಸೀಸನ್ 12 ರೋಚಕ ಘಟ್ಟ ತಲುಪಿದೆ. ಫಿನಾಲೆಗೆ ಜಸ್ಟ್ ಒಂದು ವಾರ ಮಾತ್ರ ಬಾಕಿ ಇದೆ. ಇವೆಲ್ಲದರ ನಡುವೆ ಈ ಸೀಸನ್ನ ಕೊನೆಯ ವೀಕೆಂಡ್ ಸಂಚಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಿಚ್ಚ ಸುದೀಪ್ ಮೇಲೆ ವೀಕ್ಷಕರು ಸಿಟ್ಟಾಗಿದ್ದಾರೆ. ಕಿಚ್ಚನ ಚಪ್ಪಾಳೆ ಹಾಗೂ ರಕ್ಷಿತಾಳನ ಕತೆ ಎಂದು ಬೈದ ವಿಚಾರಕ್ಕೆ ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಗಿಲ್ಲಿಗಿಂತ ಧ್ರುವಂತ್ ಹೇಗೆ ಬೆಸ್ಟ್ ಅನ್ನಿಸಿದ್ರು, ರಕ್ಷಿತಾಳನ ಕತೆಗೆ ಹೋಲಿಸಿದ್ದು ಸರಿನಾ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೊನೆಯ ಹಂತಕ್ಕೆ ತಲುಪಿದೆ. ಈ ಸೀಸನ್ ನ ವಿನ್ನರ್ ಗಿಲ್ಲಿ ಅಂತಾನೆ ವೀಕ್ಷಕರು ಹೇಳ್ತಾ ಬಂದಿದ್ದಾರೆ. ಆದ್ರೀಗ ಸದ್ಯದ ಬೆಳವಣಿಗೆ ನೋಡಿದ್ರೆ ವೀಕ್ಷಕರ ಲೆಕ್ಕಾಚಾರ ಉಲ್ಟಾಗೋ ಸಾಧ್ಯತೆ ದಟ್ಟವಾಗಿ ಕಾಣ್ತಿದೆ. ಇದೀಗ ಕಿಚ್ಚ ಸುದೀಪ್ ನಡೆಗೂ ವೀಕ್ಷಕರು ಅಸಮಾಧಾನ ಹೊರಹಾಕಿದ್ದಾರೆ. ಈ ವಾರದ ವೀಕೆಂಡ್ ಸಂಚಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಹಿಂದಿನ ವಾರ ಟಾಪ್ 6 ಕಂಟೆಂಡರ್ ಟಿಕೆಟ್ ಪಡೆಯಲು ಅನೇಕ ಟಾಸ್ಕ್ಗಳು ನಡೆದವು. ಇಡೀ ವಾರ ಹಲವು ಬಗೆಯ ಟಾಸ್ಕ್ಗಳು ನಡೆದು ಅಂತಿಮವಾಗಿ ಅಶ್ವಿನಿ ಗೌಡ, ಧ್ರುವಂತ್, ರಘು, ಕಾವ್ಯ, ಧನುಷ್ ಟಿಕೆಟ್ ಫಿನಾಲೆ ಟಾಸ್ಕ್ ಆಡಿದ್ರು. ಅದರಲ್ಲಿ ಧನುಷ್ ಗೆದ್ದು ಟಿಕೆಟ್ ಪಡೆದಿದ್ದಾರೆ. ಆದ್ರೆ ಇಡೀ ವಾರ ಅಶ್ವಿನಿ ಗೌಡ ಆಟ ಚೆನ್ನಾಗಿತ್ತು ಅಂತ ಹೇಳಿ ಕಿಚ್ಚ ಸುದೀಪ್ ಕಿಚ್ಚನ ಚಪ್ಪಾಳೆಯನ್ನ ಅಶ್ವಿನಿಗೆ ನೀಡಿದ್ದಾರೆ. ಮತ್ತೊಂದ್ ಕಡೆ ಈ ವಾರ ಅಶ್ವಿನಿಯಿಂದ ದೊಡ್ಡ ಮನೆ ಮಂದಿ ಕೊಂಚ ಅಂತರ ಕಾಯ್ದುಕೊಂಡಿದ್ರು. ಈ ಟೈಮ್ನಲ್ಲಿ ಅಶ್ವಿನಿ ಪರ ಧ್ರುವಂತ್ ನಿಂತಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಹಾಗೂ ಧ್ರುವಂತ್ ಒಂದು ಟೀಮ್ ಆದ್ರೆ ಉಳಿದವರು ಒಂದು ಟೀಮ್ ಆಗಿದ್ರು. ಈ ವಿಚಾರವನ್ನ ಇಟ್ಕೊಂಡು ಈ ಸೀಸನ್ನ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ಗೆ ನೀಡಿದ್ದಾರೆ. ಸುದೀಪ್, ಇಡೀ ಸೀಸನ್ ನಲ್ಲಿ ನೀವು ಚೆನ್ನಾಗಿ ಮನರಂಜನೆ ನೀಡಿದ್ದೀರಾ ಅಂತ ಹೇಳಿ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಇದೀಗ ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಶ್ವಿನಿ ಗೌಡ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನ ಇಡೀ ಸೀಸನ್ ನಲ್ಲಿ ಪ್ರೇಕ್ಷಕರು ನೋಡಿದ್ದಾರೆ. ಅಶ್ವಿನಿ ಟಾಸ್ಕ್ ನಲ್ಲಿ ಮೋಸ ಮಾಡಿಕೊಂಡೇ ಬಂದಿದ್ರು. ಬೇರೆ ಸ್ಪರ್ಧಿಗಳ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ರು. ಅಂಥದ್ರಲ್ಲಿ ಅವರಷ್ಟು ನಾಟಕ ಮಾಡಿದ್ದು ಸುದೀಪ್ಗೆ ಗೊತ್ತಾಗಿಲ್ವಾ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಧ್ರುವಂತ್ ವಿಚಾರಕ್ಕೆ ಬಂದ್ರೆ, ಧ್ರುವಂತ್ ವರ್ತನೆ ಮನೆ ಮಂದಿಗೆ ಮಾತ್ರವಲ್ಲ ವೀಕ್ಷಕರಿಗೂ ಕಿರಿಕಿರಿ ಅನ್ನಿಸಿತ್ತು. ರಕ್ಷಿತಾಗೆ ಸಾಕಷ್ಟು ಅವಮಾನ ಮಾಡಿದ್ರು. ಇನ್ನೊಬ್ಬರ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿಗೆ, ಹೆಣ್ಣಿಗೆ ಅವಮಾನ ಮಾಡುವವರಿಗೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಸರಿಯಲ್ಲ. ಕಿಚ್ಚನ ಚಪ್ಪಾಳೆ ಸ್ಪರ್ಧಿಗಳಿಗೆ ಸ್ಫೂರ್ತಿ ನೀಡುತ್ತೆ. ಅದಕ್ಕೆ ಸ್ಪರ್ಧಿಗಳು ಮಾತ್ರವಲ್ಲ, ವೀಕ್ಷಕರು ಕೂಡ ಗೌರವ ಕೊಡ್ತಾರೆ. ಧ್ರುವಂತ್ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಸರಿಯಲ್ಲ. ಇಡೀ ಸೀಸನ್ ನಲ್ಲಿ ಮನರಂಜನೆ ನೀಡಿದ್ದು ಗಿಲ್ಲಿ. ಆದ್ರೆ ಧ್ರುವಂತ್ಗೆ ಬೇಡ ಇತ್ತು ಕಿಚ್ಚನ ಚಪ್ಪಾಳೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ರಕ್ಷಿತಾ ಅವರು ಗಿಲ್ಲಿ ಮತ್ತು ರಘು ಬಗ್ಗೆ ತುಂಬಾನೇ ಪೊಸೆಸಿವ್ ಆಗಿದ್ದಾರೆ. ತಾನು ಮತ್ತು ಗಿಲ್ಲಿ ಇಬ್ಬರೇ ಕುಳಿತುಕೊಂಡು ಮಾತಾಡಬೇಕು ಅಂತ ಬೀನ್ ಬ್ಯಾಗ್ ಗಳನ್ನ ಪಕ್ಕಕ್ಕೆ ಇಟ್ಟಿದ್ರು. ಕಳೆದ ವಾರ ನಾಮಿನೇಷನ್ ವೇಳೆ ಇದೇ ವಿಚಾರಕ್ಕೆ ರಾಶಿಕಾ ಹಾಗೂ ರಕ್ಷಿತಾ ನಡುವೆ ಜಗಳ ಆಗಿತ್ತು. ಈ ವಿಚಾರಕ್ಕೂ ಸುದೀಪ್ ಸಿಟ್ಟಾಗಿದ್ರು. ತಕ್ಷಣ ಚಿಕ್ಕಪ್ಪನ ಕಥೆಯ ಮೂಲಕ ಹುಲಿ ಕತ್ತೆಯ ಕತೆ ಹೇಳ್ತಾರೆ ಸುದೀಪ್. ಸುದೀಪ್ ಈ ಕತೆ ಹೇಳುವಾಗ ಕತ್ತೆ ಜೊತೆ ವಾದ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇದೀಗ ಕತ್ತೆ ಅಂತ ಯಾರಿಗೆ ಹೇಳಿದ್ದು ಎಂದು ಇಡೀ ಕರ್ನಾಟಕ ಜನರಿಗೆ ಅರ್ಥ ಆಗಿದೆ. ಇಲ್ದಿದ್ರೆ ಆ ಚಿಕ್ಕಪ್ಪನ ಕಥೆಯನ್ನ ಆ ಸಂದರ್ಭದಲ್ಲಿ ಹೇಳುವ ಅಗತ್ಯ ಇರಲಿಲ್ಲ. ಆ ಹುಡುಗಿಗೆ ನೀವು ಎಷ್ಟು ಅವಮಾನ ಮಾಡ್ತೀರಾ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.